ಹಾಯ್ ಫ್ರೆಂಡ್ಸ್, ನಮ್ಮ ಹತ್ರ ಬುಲೆಟ್ 350 ಬಂದಿದೆ. ಏನ್ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರಂಟ್ ವೀಲ್ ಜಾಮ್ ಆಗಿದೆ ನೋಡಿ, ಫುಲ್ ಜಾಮ್ ಆಗಿದೆ. ಫ್ರಂಟ್ ಬ್ರೇಕ್ ಲಿವರ್ ನೋಡಿ, ಒಂದ್ ಚೂರು ಪ್ಲೇ ಇಲ್ಲ. ನೋಡ್ತಾ ಇದ್ದೀರಾ, ಕಲ್ ತರ ಐತೆ ನೋಡಿ. ಕ್ಯಾಲಿಬರ್ ಬಿಚ್ಚಿಬಿಟ್ಟು ವೀಲ್ ತಿರುಗಿಸಿದ್ರೆ ಫ್ರೀಯಾಗಿ ತಿರುಗ್ತೈತೆ. ಇದನ್ನ ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದಂತ ತೋರಿಸ್ಕೊಡ್ತೀವಿ ನಾವು. ಇದನ್ನ ಆಫ್ ಕ್ಯಾಲಿಬರ್ ಅಂತಾರೆ ನೋಡಿ. ಆಫ್ ಕ್ಯಾಲಿಬರ್ ಜಾಮ್ ಆಗ್ಬಿಟ್ಟಿದೆ. ಇವಾಗ ಇದನ್ನ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ. ರಿಮೂವ್ ಮಾಡಿದ್ದೀವಿ ನೋಡಿ. ಈ ಥರ ರಿಮೂವ್ ಮಾಡಿಬಿಟ್ಟು ಇದನ್ನ ಎಮ್ರಿ ಪೇಪರ್ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ. ರಬ್ಬರ್ ಒಂದು ಚೇಂಜ್ ಮಾಡಬೇಕು. ಈ ರಬ್ಬರ್ ಚೇಂಜ್ ಮಾಡಿಬಿಟ್ಟು ನೋಡಿ, ಪಿಸ್ಟನ್ ಹಿಂಗೆ ತೆಗೆದ್ಬಿಟ್ಟು ಹಳೆ ತೆಗೆದ್ಬಿಟ್ಟು ಹೊಸವಾಗಬೇಕು. ಹಳೆ ತೋರಿಸ್ತೀನಿ ನೋಡಿ, ಕೆಳಗಡೆ ಇದ್ದಾವೆ 2 ಪಿಸ್ಟನು, 4 ಓರಿಂಗು ಡ್ಯಾಮೇಜ್ ಆಗಿರೋದೆಲ್ಲ ತೋರಿಸ್ತೀನಿ. ಈ ಓರಿಂಗ್ಸು ಪಿಸ್ಟನ್ ಇಂದನೇ ಥರ ಕ್ಯಾಲಿಬರ್ ಜಾಮ್ ಆಗೋದು. ಇವಾಗ ಇವೆಲ್ಲ ಹೊಸದು ಹಾಕಿ ನೀಟಾಗಿ ಫಿಟ್ ಮಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಎಲ್ಲ ಫುಲ್ ಕ್ಲಿಯರ್ ಆಗಬೇಕು. ಈಗ ಇಲ್ಲಿ ಕ್ಯಾಲಿಬರ್ ಹತ್ರ ಮೇಲೆ ನೋಡಿ, MC ಕಿಟ್ಟು ಫುಲ್ಲು ರೆಸ್ಟ್ ಹಿಡಿದ್ಬಿಟ್ಟಿದೆ ನೋಡಿ. ಹೆಂಗೆ ರೆಸ್ಟ್ ಹಿಡಿದಿದೆ ಅಂತ ಹೇಳ್ಬಿಟ್ಟು. ಇದರಿಂದನೇ ನಿಮಗೆ ಅಲ್ಲಿ ಬ್ರೇಕ್ ಲಿವರು ಸ್ವಲ್ಪ ಕೂಡ ಪ್ಲೇ ಇರ್ತಾ ಇರಲಿಲ್ಲ. ಇದು ತೆಗೆದ್ಬಿಟ್ಟು ನೀಟ್ ಹೊಸದಾಗಬೇಕು ನೋಡಿ. ಹೊಸದಾಗ್ತಾ ಇದ್ದೀವಿ. ಇದಾಗ್ಬಿಟ್ಟು ಇವಾಗ ಆಯಿಲ್ ಹಾಕ್ಬಿಟ್ಟು ನೋಡಿ. ಆಯಿಲ್ .4 ರಾಯಲ್ ಎನ್ಫೀಲ್ಡ್ದೇ ಆಗಬೇಕು, ಬೇರೆ ಯಾವುದು ಆಗಬಾರ್ದು. ಆಗಿದ್ರೆ ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ. ಆಗ್ಬಿಟ್ಟು ನೋಡಿ, ಈ ಥರ ಪಂಪ್ ಮಾಡಬೇಕು. ಪಂಪ್ ಮಾಡಿದ್ರೆ ಲೋಡ್ ಆಗಿಬಿಡುತ್ತೆ. ಲೋಡ್ ಆಗಿದ್ರೆ ನೋಡಿ, ಈ ಥರ ಫ್ರೀಯಾಗಿ ಅವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ವೀಲು ಫ್ರೀಯಾಗಿ ಬ್ರೇಕ್ ಲಾಗ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಇವಾಗ ಹೆಂಗಿದೆ ಅಂತ. ಸೊ ಅಷ್ಟೇ, ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ.